ಕೆಲವೊಂದು ಸಲ ನಮ್ಮ ಲೈಫಲ್ಲಿ ಬರುವಂಥ ಕೆಟ್ಟ ಸಿಚುವೇಶನ್ಗಳನ್ನ ನಾವು ಯಾವ ರೀತಿ ಫೇಸ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ ಟೈಮಲ್ಲಿ ನಾವು ಅಂದ್ಕೊಳ್ಳೋದು ಏನಂದರೆ ಇದನ್ನು ಮಾತಾಡೇ ನಾವು ಪರಿಹಾರ ಮಾಡ್ಕೊಂಡ್ಬಿಡ್ಬೋದು ಅಥವಾ ಕೋಪ ಮಾಡ್ಕೊಂಡ್ರೇ ಇದನ್ನು ಸಾಲ್ವ್ ಮಾಡೋಕ್ಕಾಗೋದು ಅಂತ. ಖಂಡಿತವಾಗ್ಲೂ ಅದಲ್ಲ. ಯಾಕಂದರೆ ಎಕ್ಸಾಂಪಲ್ ನಾನೇ ನನ್ನ ಲೈಫಲ್ಲಿ ಏನೇ ಸಿಚುವೇಶನ್ ಬಂದಿದ್ರೂ ಕೂಡ ನಾನು ಅದೇ ರೀತಿ ರಿಯಾಕ್ಟ್ ಮಾಡ್ತಾಯಿದ್ದೆ. ನನ್ನ ಅಪೋಸಿಟ್ ಪರ್ಸನ್ನೇ ತಪ್ಪು, ನಾನೇ ಕರೆಕ್ಟು. ಹಾಗೆ ಅವ್ರಿಗೆ ನಾನು ಏನು ಬಾಯಿಗೆ ಬರುತ್ತೋ ಅದನ್ನು ಮಾತಾಡ್ಬಿಟ್ರೆ ನಾನು ಗೆದ್ದಂಗೆ, ಈ ಥರ ಮೈಂಡ್ಸೆಟ್ಟಲ್ಲೇ ನನ್ನ ಲೈಫ್ನ ನಾನು ಲೀಡ್ ಮಾಡ್ತಾಯಿದ್ದೆ. ಬಟ್ ಖಂಡಿತವಾಗ್ಲೂ ಅದಲ್ಲ. ಏನಕ್ಕೆ ಅಂದರೆ ಕೆಲವೊಂದು ಸಲ ನಮ್ಮದು ತಪ್ಪಿರ್ಬೋದು, ಕೆಲವೊಂದು ಸಲ ಅವ್ರದ್ದು ತಪ್ಪಿರ್ಬೋದು. ಈ ತಪ್ಪು ಮಾಡದೇ ಇರೋರು ಈ ಭೂಮಿ ಮೇಲೆ ಯಾರೂ ಇರೋದೇ ಇಲ್ಲ. ಬಟ್ ಮಾಡಿರೋ ತಪ್ಪನ್ನ ಸರಿ ಮಾಡಿಕೊಂಡು ಜೀವನನ ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಅಲ್ವಾ, ಅವರು ಗ್ರೇಟ್ ನನ್ನ ಪ್ರಕಾರ. ಸೊ ಹಾಗಾಗಿ ನಾವು ಮಾತಾಡ್ಬಿಡೋದು ಏನು ಹೆಚ್ಚಲ್ಲ. ಕೋಪ ಬಂದಾಗ ಏನು ಬೇಕು ಬಾಯಿಗೆ ಏನು ಬರುತ್ತೋ ಅದನ್ನೆಲ್ಲ ಮಾತಾಡ್ಬಿಡ್ತೀವಿ. ಅದಾದಮೇಲೆ ನಾವು ಸರಿ ಹೋದ್ಮೇಲೆ ಕೂತ್ಕೊಂಡು ಮಾತಾಡ್ತೀವಿ. ನಾನು ಈ ಥರ ಮಾತಾಡಿದ್ದಕ್ಕೆ ಸಾರಿ ಅಂತಲೂ ಕೇಳ್ಬೋದು. ಆ ಸಾರಿಗೆ ಒಂದು ಅರ್ಥ ಇರುತ್ತೆ, ಓಕೆ. ಬಟ್ ಆದರೆ ನಾವು ಮಾತಾಡಿರೋ ಮಾತುಗಳು ಅವ್ರಿಗೆ ಯಾವತ್ತಿಗೂ ಮರೆಯೋದಕ್ಕಾಗಲ್ಲ. ಈಗ ನಾವಾದರೂ ಅಷ್ಟೇ, ಅವರಾದರೂ ಅಷ್ಟೇ. ಇವಾಗ ನಾನೇ ಅಂತೀನಿ, ನೀವೇನೇ ಇದು ಮಾಡಿದ್ರು ನೀವು ಮಾತಾಡಿರೋ ಮಾತುಗಳನ್ನ ನಾನು ಮರೆಯಲ್ಲ ಅಂತ. ಹಾಗೆ ಅವ್ರಿಗೂ ಅಲ್ವಾ, ನಾವು ಮಾತಾಡಿರೋ ಮಾತುಗಳ್ನು ಅವರು ಸುಲಭವಾಗಿ ಮರೆಯೋದಕ್ಕಾಗಲ್ಲ. ಸೊ ಹಾಗಾಗಿ ನಾವು ಕೋಪದಲ್ಲಿ ಮಾತಾಡೋದು ದೊಡ್ಡದಲ್ಲ. ನಾವು ಏನು ಮಾತಾಡ್ತೀವಿ, ಯಾವ ಟೈಮಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಿಮ್ಮ ಲೈಫಲ್ಲೂ ಯಾವುದೇ ರೀತಿ ಕೆಟ್ಟ ಸಿಚುವೇಶನ್ ಬಂದಿದ್ರೂ ಫಸ್ಟು ಕೂತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿ ಆನಂತರ ಅರ್ಥಪೂರ್ಣವಾಗಿ ಮಾತಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.